ಸೊ ಅವರೆಲ್ಲ ಅವ್ರ ಮುಂದೆ ನಾನು ತುಂಬಾ ಬಿಳಿ ಜಿಲ್ಲೆ ತರ ಕಾಣಿಸ್ತಾ ಇದ್ದೆ. ಹೆಸರು ಜ್ಯೋತಿನೇನಮ್ಮ? ಜ್ಯೋತಿನೇ ಅಪ್ಪ ಸಿನಿಮಾಗೋಸ್ಕರ ಬಂದ? ಇಲ್ಲ ಅದು ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಫಸ್ಟ್ ಫಿಲ್ಮ್ ಮಾಡಿದಾಗ್ಲೂ ಅಷ್ಟೇ, ನೀನು ಜ್ಯೋತಿಯಾಗೆ ಬೆಳಗಮ್ಮ, ನಿನ್ ಹೆಸರು ಚೇಂಜ್ ಮಾಡಲ್ಲ ಅಂದ್ರು. ನಾವು ಯಾವತ್ತೂ ಅಮ್ಮನಿಗೆ ಅದು ಕೊಡ್ಸು ಇದು ಕೊಡ್ಸು ಅಂತ ಪೀಡ್ಸಿದ್ದೇ ಇಲ್ಲ. ಅವಾಗೇನೋ 5 ಪೈಸಾ ಕೊಡೋರಂತಲ್ಲ ಬಸ್ಗೆ? ಹೌದು ಅವಾಗ ಅಷ್ಟೇ ಇತ್ತು. ಆ 5 ಪೈಸಾನ ಉಳಿಸ್ಕೊಂಡ್ರೆ ಏನಾದರೂ ತಿನ್ನಕ್ಕಾಗ್ಬೋದು ಅಂತ ನಡ್ಕೊಂಡು ಹೋಗ್ತಿದ್ರಂತಲ್ಲ ಶಾಲೆಗೆ ನೀವು? ಹೌದು. ಸೊ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡು ತಿನ್ನೋದು, ಇಲ್ಲ ಹಪ್ಪಳ ಕರ್ಕೊಂಡು ತಿನ್ನೋದು, ಸಂಡಿಗೆ ಕರ್ಕೊಂಡು ತಿನ್ನೋದು, ಈ ಥರ ಮಾಡ್ಕೊಂಡೆ ಬದುಕಿದ್ವಿ ಹೊರತು. ಊಟ ಸಿಕ್ಕಿದ್ರೆ ಅಷ್ಟು ಖುಷಿಯಾಗಿ ಊಟ ಮಾಡೋರಂತೆ ನೀವು? ಹೌದು. ಸೊ ಅಷ್ಟು ಅನ್ನೋನು ಇದ್ರಲ್ಲಿ ತಿಂತಾ ಇದ್ದೆ. ಆಮೇಲೆ ಸಾರು ಹಾಕೋತೀನಿ ಅಂದರೆ ಹ್ಞೂ ಅನ್ನೋದು, ಮತ್ತೆ ಸಾರನ್ನು ತಿನ್ನೋದು. ಹೊಟ್ಟೆ ಡುಬ್ಬಾಗೋ ತನಕ ಚೆನ್ನಾಗಿ ತಿಂತಾ ಇದ್ದೆ. ಲೈಟ್ ಫ್ಲಕ್ಚುಯೇಟ್ ಆದಾಗ ನಾವು ಕಣ್ಣು ಮಿಟುಕ್ಸ್ಬೇಕೇ ಹೊರತಾಗಿ ಅದಕ್ಕಿಂತ ಮೊದಲು ಕಣ್ಣು ಮಿಟುಕ್ಸೋಂಗಿಲ್ಲ. ಗೊತ್ತು. ಸೊ ಶಿಲೆ ಅಂದರೆ ಶಿಲೆ ಥರನೇ ನಿಂತ್ಕೋಬೇಕು. ಆ ಥರ ಮಾಡಿ ಸುಮಾರು ಪ್ರೋಗ್ರಾಮ್ಗಳು ಕೊಟ್ಟೆ. ನೂರೊಂದು ನೆನಪು. ಬೆಂಗಳೂರು ಜೀವನ ಏನು ಅನ್ನಿಸ್ತು ಅಂದರೆ ಒಂದು 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 ಪರಿಶುದ್ಧವಾದ ಒಂದು ಹಳ್ಳಿ ವಾತಾವರಣದಲ್ಲಿದ್ದು ಇಲ್ಲಿ ಒಂದು ಬ್ಯುಸಿಯೆಸ್ಟ್ ಊರಿಗೆ ಬಂದಂಥ ಗಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಕೆಲವು. ಹೌದು, ಯಾಕಂದರೆ ಅಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಮಂಗಳೂರು ಕನ್ನಡ. ಇಲ್ಲಿ ಬಂದು ನಮಗೆ ಕನ್ನಡ ಮೀಡಿಯಮ್ ನಾನು ಓದಿದ್ದು. ಸೊ ಕನ್ನಡ ಮೀಡಿಯಮ್ನಲ್ಲಿ ಸೇರಿಸಿದ್ರೆ ನಾವು ಎಲ್ಲ ಮಾತಾಡಿದ್ರೆ ಅವರೆಲ್ಲ ಮುಖ ನೋಡ್ಕೊಳ್ಳೋರು. ಈಗಂದರೆ ನನಗೆ ಬೆಂಗಳೂರು ಕನ್ನಡನೇ ಬಂದಿದೆ, ಈಗ ಮಂಗಳೂರು ಕನ್ನಡ ಬಾ ಅಂದರೂ ಬರೋಲ್ಲ. ಸೊ ಆ ಕನ್ನಡ ಮಾತಾಡುವಾಗ ಅವರೆಲ್ಲ ನಾವು ಕನ್ನಡ ಬರದೇ ಇರೋರು, ಮೋಸ್ಟ್ಲಿ ಇಂಗ್ಲೀಷ್ ಮೀಡಿಯಮ್ ಇರಬೇಕು ಇವ್ರನ್ನ ಇಲ್ಲಿಂದ ಇಂಗ್ಲೀಷ್ ಮೀಡಿಯಮ್ಗೆ ಅಲ್ಲೇ ಈ ಲಾಲ್ಬಾಗ್ ಮೇನ್ ರೋಡಲ್ಲಿ ಇತ್ತು ಸರಸ್ವತಿ ವಿದ್ಯಾಮಂದಿರ ಅಂತ, SSVM. ವಿವಿಪುರಂ. ಸೊ ಇಲ್ಲಿ ಮೇನ್ ರೋಡಲ್ಲಿ ಕನ್ನಡ ಇತ್ತು, ಹಿಂದ್ಗಡೆ ರೋಡಲ್ಲಿ ಇಂಗ್ಲೀಷ್ ಮೀಡಿಯಮ್ ಇತ್ತು. ಸೊ ನನ್ನನ್ನು ನಮ್ಮ ಅಕ್ಕನ್ನೆಲ್ಲ ಕರ್ಕೊಂಡು ಹೋಗಿ ಇಂಗ್ಲೀಷ್ ಮೀಡಿಯಮ್ ಕೂಡ್ಸಿದ್ದು. ಅವಾಗ ಬಾಯಿಗೆ ಹೊಡೆದ್ರೆ ಒಂದು ಇಂಗ್ಲೀಷ್ ಪದ ಬರ್ತಾ ಇರಲಿಲ್ಲ ಅಲ್ಲಿ. ಆಮೇಲೆ ಇಲ್ಲ, ಇವ್ರು ಇಂಗ್ಲೀಷ್ ಮೀಡಿಯಮ್ನವರಲ್ಲ, ಇವ್ರನ್ನ ಕನ್ನಡ ಮೀಡಿಯಮ್ಗೆ ಕಳಿಸಿ ಅಂತ ಕಳಿಸಿದ್ರು. ಜರ್ಕೋ ಅನ್ನೋದ್ರು. ಜರ್ಕೋ ಅಂದರೆ ಏನು ಅಂತ ನಾವು ಸರಿ ಅಂತಿದ್ವಿ ನಾವು. ಸೊ ಇಲ್ಲಿಂದ ಕನ್ನಡ ನಮಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಬಿಗಿನಿಂಗ್ ಅಂತೂ ಭಾಳ ಕಷ್ಟಪಟ್ವಿ, ಆಮೇಲೆಲ್ಲ ಅಡ್ಜಸ್ಟ್ ಆದ್ವಿ. ಸೊ ನಾನು ತುಂಬ ಬೆಳ್ಳಗಿದ್ದೆ. ಈಗಲೂ ಬೆಳಿಗ್ಗೆ ಇದ್ದೀರಮ್ಮ? ಅವಾಗೆಲ್ಲ ನನಗೆ ಬಿಳಿ ಜಿರಳೆ ಅಂತ ಈ ಮಾವಳ್ಳಿ ಕಡೆ ಎಲ್ಲ ಶೆಟ್ರ್ ಫ್ಯಾಮಿಲಿ ಜಾಸ್ತಿ ಇದ್ರು. ಸೊ ಅವರೆಲ್ಲ ಸ್ವಲ್ಪ ಕಪ್ಪು ಬಣ್ಣ ಇತ್ತು ಅವ್ರದ್ದೆಲ್ಲ, ಹುಡುಗ್ರದ್ದೆಲ್ಲ. ಸೊ ಅವರೆಲ್ಲ ಅವ್ರ ಮುಂದೆ ನಾನು ತುಂಬಾ ಬಿಳಿ ಜಿಲ್ಲೆ ತರ ಕಾಣಿಸ್ತಾ ಇದ್ದೆ. ಹೆಸರು ಜ್ಯೋತಿನೇನಮ್ಮ? ಜ್ಯೋತಿನೇ ಅಪ್ಪ. ಸಿನಿಮಾಗೋಸ್ಕರ ಬಂದ? ಇಲ್ಲ ಅದು ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಫಸ್ಟ್ ಫಿಲ್ಮ್ ಮಾಡಿದಾಗ್ಲೂ ಅಷ್ಟೇ, ನೀನು ಜ್ಯೋತಿಯಾಗೆ ಬೆಳಗಮ್ಮ, ನಿನ್ ಹೆಸರು ಚೇಂಜ್ ಮಾಡಲ್ಲ ಅಂದ್ರು. ಆಯ್ತು ಅಂದೆ. ನೀವು ಆ ಒಂದು ಸಣ್ಣ ವಯಸ್ಸಿನಲ್ಲೇ, ನಿಮ್ಮ ಆ ಒಂದು ಎಳೆ ವಯಸ್ಸು ಎಳೆ ಮನಸ್ಸಿನಲ್ಲೇ ಅವಾಗೇನೋ 5 ಪೈಸಾ ಕೊಡೋರಂತಲ್ಲ ಬಸ್ಗೆ? ಹೌದು ಅವಾಗ ಅಷ್ಟೇ ಇತ್ತು. ಆ 5 ಪೈಸಾನ ಉಳಿಸ್ಕೊಂಡ್ರೆ ಏನಾದರೂ ತಿನ್ನಕ್ಕಾಗ್ಬೋದು ಅಂತ ನಡ್ಕೊಂಡು ಹೋಗ್ತಿದ್ರಂತಲ್ಲ ಶಾಲೆಗೆ ನೀವು? ಹೌದು ಅವಾಗೆಲ್ಲ ಬಸ್ ಟಿಕೆಟ್ 5 ಪೈಸಾನೇ ಇತ್ತು. NR ಕಾಲೋನಿಯಿಂದ ವಿವಿಪುರಂ ತನಕ. ಅದು ಹೆಂಗೆ ಅಂದರೆ NR ಕಾಲೋನಿಯಿಂದ ನೆಟ್ಕಲಪ್ಪ ಸರ್ಕಲ್ಲು, ಅಲ್ಲಿಂದ ಕೃಷ್ಣರಾವ್ ಪಾರ್ಕು, ಅಲ್ಲಿಂದ ಒಂದು ದೊಡ್ಡ ಸ್ಟ್ರೆಚ್ ಇದೆ. ಹಂಗೆ ಹೋದರೆ ಅಲ್ಲಿ ವಿವಿಪುರಂಗೆ ಟರ್ನ್ ಆಗಿಬಿಟ್ಟು ಲಾಲ್ಬಾಗ್ ಮೇನ್ ಗೇಟ್ ತನಕ ಹೋಗಬೇಕು. ಹೆಚ್ಚು ಕಮ್ಮಿ ಅಂದರೆ 5 ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು ಅನಿಸುತ್ತೆ ನನ್ನ ಪ್ರಕಾರ. ಸೊ ನಾವು ಒಂದು ಗ್ಯಾಂಗ್ ಮಾಡ್ಕೊಂಡ್ವಿ. ಆ ಬಸ್ಸಿಗೆ ಯಾರೆಲ್ಲ ಹೋಗ್ತೀವೋ ನಾವೆಲ್ಲ ನಡ್ಕೊಂಡು ಹೋದರೆ ಹೆಲ್ತ್ಗೂ ಒಳ್ಳೆಯದು, ಪ್ಲಸ್ ದುಡ್ಡು ಉಳಿಯುತ್ತೆ. ಆವಾಗ ಮನೆಯಲ್ಲಿ ನಾವು ಅಲ್ಲಿಂದ ಶಿಫ್ಟ್ ಆದಮೇಲೆ ಬೇರೆ ಇನ್ಕಮ್ ಇಲ್ಲ ನಮಗೆ. ನಮ್ಮ ಅಕ್ಕ ಏನು ದುಡ್ದಿದ್ದಾಳೋ ಅದೇನು ಮನೆಗೆ ಅಮ್ಮಂಗೆ ಕೊಡ್ತಾಳೋ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಇನ್ಕಮ್ ಇಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಅಮ್ಮನಿಗೆ ಅದು ಕೊಡಿಸು ಇದು ಕೊಡಿಸು ಅಂತ ಪೀಡ್ಸಿದ್ದೇ ಇಲ್ಲ. ಅದೇನು ಕೊಡ್ತಾಯಿದ್ರು ಅದೇನೆ. ಈಗ ನೋಡಿ ಎಷ್ಟು ತಿಂಡಿಗಳಿದ್ದಾವೆ. ಅವಾಗ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಕಡಲೆಬೇಳೆ ಉದ್ದಿನಬೇಳೆ ಹುರಿದು ಬಿಟ್ಟು ತಿನ್ನೋದು ಅಷ್ಟೇ. ಅವಾಗೇನು ತಿಂಡಿ ಇರಲಿಲ್ಲ, ಚಿಪ್ಸು ಗಿಪ್ಸು ಇನ್ನೊಂದು ಮತ್ತೊಂದು ಅನ್ನೋದು ಏನೂ ಇರಲಿಲ್ಲ. ಸೊ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡು ತಿನ್ನೋದು, ಇಲ್ಲ ಹಪ್ಪಳ ಕರ್ಕೊಂಡು ತಿನ್ನೋದು, ಸಂಡಿಗೆ ಕರ್ಕೊಂಡು ತಿನ್ನೋದು, ಈ ಥರ ಮಾಡಿಕೊಂಡೆ ಬದುಕಿದ್ವಿ ಹೊರತು ಈಗ ಏನು ಆರ್ಡರ್ ಮಾಡಿದ್ರೆ ಅದು ಬರುತ್ತೆ ಇದು ಬರುತ್ತೆ ಏನು ಬೇಕಾದ್ರೂ ಬರುತ್ತೆ. ಹೌದು. ಸೊ ಅದನ್ನು ಉಳಿಸ್ಬೇಕು ಅಂತ ಬಸ್ ಚಾರ್ಜ್ನ ಯಾರೋ ಒಬ್ಬ ಕಂಡಕ್ಟರ್ ಇದ್ದ,
ಅವನದೊಂಚೂರು ಕ್ಯಾಟೆ ಇತ್ತು. ಅವನು ಆಮೇಲೆ 10 ಪೈಸೆ ಕೇಳೋಕ್ಕೆ ಶುರು ಮಾಡ್ದ. 10 ಪೈಸೆ ಆಗತ್ತೆ ಅಂತ. ಅಯ್ಯೋ 10 ಪೈಸೆ ಇವನಿಗೆ ಹತ್ತಿಗೆ ಕೊಡಬೇಕು, 5 ಪೈಸದಲ್ಲಿ ಆಗೋದು, ಇನ್ನೂ 5 ಪೈಸೆ ಯಾಕೆ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ಬಿಟ್ಟು ಆ 10 ಪೈಸದಲ್ಲಿ ನಾವೇ ಅವಾಗ ಸೀಬೆಹಣ್ಣೆಲ್ಲ ಸಿಗ್ತಾ ಇತ್ತು, ಮಾವಿನಕಾಯಿ, ಸ್ಕೂಲ್ ಹತ್ರ ಎಲ್ಲ ಅದೆಲ್ಲ ಮಾರ್ತಾ ಇದ್ರಲ್ವ. ಸೊ ಅದನ್ನೆಲ್ಲ ತಿನ್ನೋಣ ಅಂತ. ಅದನ್ನು ಏನು ಮಾಡೋದು ಅಂದರೆ ನಾವು ಇಷ್ಟು ಜನ ಇದ್ದೀವಲ್ಲ, ಸೊ ಸಣ್ಣದಾಗಿ ಪೀಸ್ ಮಾಡಿಸ್ಕೊಂಡು ಎಲ್ರಿಗೂ ಒಂದೊಂದು ಪೀಸ್ ಕೊಟ್ಕೊಂಡು ತಿನ್ಕೊಂಡು ಬಂದ್ವಿ. ಸೋ ನೈಸ್. ಸೊ ಹೀಗೆ ನಿಮ್ಮ ಒಂದು ಬಾಲ್ಯ ಇದು ನಡೀತಾ ಇದೆ. ಇನ್ನೊಂದು ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಒಂದು ಏನು ಹೇಳ್ತಾರೆ ಬೆಟರ್ ದೆನ್ ಬಿಫೋರ್ ಅಂತ ಹೇಳುವಂಥ ಪರಿಸ್ಥಿತಿ, ನಿಮ್ಮ ಅಣ್ಣ ಅವರು ಚಾಮರಾಜಪೇಟೆನಲ್ಲಿ ಸ್ವೀಟ್ ಅಂಗಡಿ ಓಪನ್ ಮಾಡಿದ್ರು. ಹೌದು. ಆ ಸ್ವೀಟ್ ಅಂಗಡಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹೌದು. ಆಮೇಲೆ ಅದೇ ಅವನ ಕೆಲಸದ್ದೆಲ್ಲ ಆದಮೇಲೆ ಏನು ಮಾಡೋದು ಅಂತಿದ್ದಾಗ ಆಮೇಲೆ ಅವನಿಗೆ ಸ್ವೀಟ್ ಅಂಗಡಿ ಮಾಡೋಣ ಅಂತ. ಅದು ಹೆಂಗೆ ಮನ್ಸು ಬಂತೋ ಗೊತ್ತಿಲ್ಲ ನಮಗೂ, ಅದಕ್ಕೂ ಏನು ಗಂಧಗಾಳಿ ಗೊತ್ತಿಲ್ಲ. ಅದೇನೋ ಮಾಡ್ತೀನಿ ಅಂತ ನಮ್ಮಮ್ಮನೂ ಅಂದರು, ಶುರು ಮಾಡ್ಕೊಂಡ್ಬಿಟ್ರು. ಚಾಮರಾಜಪೇಟೆ ಉಮಾ ಥಿಯೇಟ್ರ್ ಪಕ್ಕದ ರೋಡಲ್ಲೇ ಮಾಡಿದ್ರು. ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿತ್ತು. ಸೊ ಅವನಿಗೇನು ಅಂದರೆ ನಾವು ಹೆಣ್ಣುಮಕ್ಕಳು ಅಂಗಡಿ ಹತ್ರ ಬರಬಾರ್ದು ಅಂತ, ಇದೆಲ್ಲ ಮಿಕ್ಸ್ಚರು ಅದು ಇದು ಎಲ್ಲನೂ ನಮ್ಮ ಮನೆಯಲ್ಲೇ ಮಾಡಿಸ್ತಾಯಿದ್ರು. ಅದು ಸ್ವೀಟ್ ಮಾಡೋರು, ಖಾರ ಮಾಡೋರೆಲ್ಲ ಬಂದು ನಮ್ಮ ಮನೆಯಲ್ಲೇ ಅದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಬಿಟ್ಟು ಬಾಕ್ಸ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಅಂಗಡಿಗೆ ಹಾಕ್ತಾಯಿದ್ದ. ಸೊ ನಮ್ಮ ಊರ ಕಡೆಯಿಂದನೇ ಒಂದು ಹುಡುಗನೂ ಬಂದಿದ್ದ. ಸೊ ಅವನು ನಮ್ಮ ಮನೆಯಲ್ಲೇ ಇದ್ದ. ಸೊ ಅವ್ನು ತೊಗೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ. ಸೊ ಆ ಟೈಮಲ್ಲಿ ನಾವು ತುಂಬ ಚೆನ್ನಾಗೇ ಇದ್ವಿ. ಒಂದು ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು. ಸೊ ಅವನು ಇಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ತಿದೆ ಅಂತ ಜಯನಗರದಲ್ಲಿ ಇನ್ನೊಂದು ಅಂಗಡಿ ತೆಗಿತೀನಿ ಅಂತ ತೆಗ್ದ. ಸೊ ಅಲ್ಲಿನೂ ನಮ್ಮ ಊರಿಂದೇ ಒಂದು ಹುಡುಗ ಬಂದ. ಅವನು ಬಂದು ಅಲ್ಲಿ ಬಿಸ್ನೆಸ್ ಮಾಡಿಕೊಂಡು ದುಡ್ಡು ನೋಡಿದ ತಕ್ಷಣ ಸ್ವಲ್ಪ ಯಾರು ನೋಡ್ಕೊಳ್ಳೋರಿಲ್ಲ ಅಂದ ತಕ್ಷಣ ಸ್ವಲ್ಪ ಕೆಟ್ಟ ಬುದ್ಧಿಗಳು ಸ್ಟಾರ್ಟ್ ಆಗತ್ತಲ್ಲ. ಬರೀ ಕೆಟ್ಟ ಬುದ್ಧಿನೇ. ಸೊ ಅವನು ದುಡ್ಡು ತಿಂತಾ ಇದ್ದಾನೆ ಅಂತ ಇವನಿಗೆ ಗೊತ್ತಾಗಿ ಈ ಕೆಲಸದವನು ದುಡ್ಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಇಬ್ಬರು ದುಡ್ಡು ತಿಂದು 2 ಕಡೆದು ಅಂಗಡಿ ಮುಚ್ಚೋ ಹಾಗಾಗೋಯ್ತು. ಮತ್ತೆ ಪುನಃ ಬ್ಯಾಕ್ ಟು ಬೇಸಿಕ್. ಆಗ ಅಣ್ಣ ಏನು ಮಾಡಿದ್ರಮ್ಮ, ಏನು ಕೆಲಸಕ್ಕೆ ಮಾಡಿದ್ರು? ಅವ್ನು ಮಾಡದೇ ಇರೋ ಬಿಸ್ನೆಸ್ ಇಲ್ಲ. ಯಾಕೆಂದರೆ ಅಣ್ಣ ಅಂದರೆ ಒಬ್ಬ ತಂದೆ ಥರ ನಿಮಗೆ, ಅವರೊಬ್ಬರೇ ಗಂಡು ದಿಕ್ಕು. ಹೌದು. ಬಟ್ ಅವ್ನು ಎಲ್ರಿಗಿಂತ ಸಾಧು ಅಂದರೆ ಸಾಧು ಅವರು. ನಾವೇ ಎಲ್ಲ ಜೋರಿದ್ವಿ ಅನ್ಸುತ್ತೆ. ಅವನು ಹೆಣ್ಮಕ್ಳೇ ಜೋರಿದ್ವಿ. ಅವನು ತುಂಬ ಪಾಪದವನಿದ್ದ. ಅವನಿಗೆ ಯಾಕೋ ಲಕ್ ಕೈ ಹಿಡಿಲಿಲ್ಲ. ನೆಕ್ಸ್ಟ್ ಅವನು ಟಿಂಬರ್ ಬಿಸ್ನೆಸ್ ಮಾಡ್ದ. ಟಿಂಬರಲ್ಲೂ ಹಾಗೆ ಆಯಿತು. ಯಾರ್ಯಾರಿಗೋ ಎಲ್ಲ ಕಟ್ಟಿಗೆ ಕೊಟ್ಟವರೆಲ್ಲ ಸಾಲಕ್ಕೆ ಕೇಳಿದ್ರು. ಆಮೇಲೆ ಹೋಗಿ ಕೇಳಿದ್ರೆ ಇಲ್ಲ ಅಂದರು. ಹಿಂಗೆ ಮಾಡಿಬಿಟ್ಟು ಟಿಂಬರ್ ಬಿಸ್ನೆಸ್ ಹೋಯ್ತು. ಹಿಂಗೆ ಬೇರೆ ಬೇರೆ ಏನೇನೋ ಲಿಕ್ಕರ್ ಬಿಸ್ನೆಸ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ ಸುಮಾರು ಬಿಸ್ನೆಸ್ಗಳು ಮಾಡ್ದೆ. ಯಾವುದೂ ಕೈ ಹಿಡಿಲಿಲ್ಲ. ಕೊನೆಗೆ ನಮ್ಮಮ್ಮ ಈ ಮೊದಲೆಲ್ಲ ಬ್ಯಾಂಕ್ಗಳಲ್ಲೆಲ್ಲ ನಮ್ಮ ಜಾತಿಯವ್ರದ್ದೆ, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು. ಹೌದು. ಸೊ ಅವಾಗೆಲ್ಲ ಮಾಮ ನಮ್ಮ ಮಗನಿಗೊಂದು ಕೆಲಸ ಕೊಡು ಅಂದರೆ ಕೊಡೋ ಹಾಗೆ. ಈಗಿನ ಥರ ಎಂಥದ್ದು ಇಲ್ಲ. ಇತ್ತೇನೋ, ಬಟ್ ನಮ್ಗಾಗಲಿಲ್ಲ ಆ ಥರ. ಸೊ ನಿಂಗೆ ಬಿಸ್ನೆಸ್ ಆಗಲ್ಲ ಕಣೋ, ಬ್ಯಾಂಕ್ಗೆ ಸೇರ್ಕೊ ಅಂತ ಹೇಳಿಬಿಟ್ಟು ಕೆನರಾ ಬ್ಯಾಂಕಲ್ಲಿ ಅವನಿಗೆ ಕೆಲಸ ಕೊಡಿಸಿದ್ರು. ಸೊ ಆಮೇಲೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಬ್ಯಾಂಕಲ್ಲಿ. ಸೊ ಈ ಕಡೆ ಅಣ್ಣಂದು ಒಂಥರ ಈ ಒದ್ದಾಟಗಳು ಇದು ನಡೀತಿದೆ. ನಿಮ್ಮ ಅಕ್ಕಂದರು ಅವ್ರವ್ರಗಳದ್ದು ಮದುವೆಗಳಾಯಿತು, ಅವರವರು ಜೀವನಗಳು ಕಟ್ಕೊಂಡು ಹೋದರು. ಅಂದರೆ ನಾನೆಲ್ಲೋ ಒಂದು ತಿಳ್ಕೊಂಡೆ, ಹೊಟ್ಟೆ ಹಸುವು ಅನ್ನೋದು ನಿಮಗೆ ಎಷ್ಟಿತ್ತಂತಾರೆ ಅಂದರೆ, ಆಗ ಊಟ ಸಿಕ್ಕಿದ್ರೆ ಅಷ್ಟು ಖುಷಿಯಾಗಿ ಊಟ ಮಾಡೋರಂತೆ ನೀವು. ಹೌದು. ಅಂದರೆ ಅದು ಹುಳಿಯನ್ನ ಇರ್ಬೋದು, ಇಲ್ಲ ಅದರ ರಸಮನ್ನ ಇರ್ಬೋದು, ಅಷ್ಟು ಖುಷಿ ಪಟ್ಬಿಟ್ಟು ತಿನ್ನೋರಂತೆ ನೀವು ಊಟ. ಅಂದರೆ ಏನಾದರೂ ಒಂದು ಹುಳಿ ಆದರೆ ಹುಳಿ ಒಂದು, ಸಾರು ಅಂದರೆ ಸಾರು ಒಂದು, ಅಥವಾ ಸಾರು ಪಲ್ಯ. ನೀವು ಹುಳಿ ಸಾರು ಪಲ್ಯ ಇನ್ನೊಂದು ಮತ್ತೊಂದು ಅಂದ್ಕೊಂಡು 28 ಬಗೆ ಮಾಡ್ತಿರ್ಲಿಲ್ಲ. ಏನಾದರೂ ಒಂದು ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮನೆಗೆ ಹೋದಾಗ ಅವ್ರ ಹತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಸೊ ಅವ್ರದ್ದು ಒಂಥರ ಅನ್ನಪೂರ್ಣೇಶ್ವರಿ ಅನ್ಬೇಕು ಅವ್ರಿಗೆ. ಸೊ ಅವ್ರು ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ಈಗ ಒಂದಿಷ್ಟು ಅನ್ನ ಹಾಕ್ಕೊಂಡು ಇಷ್ಟು ಬಗೆ ಅಂದರೆ ಪಾರ್ಟ್ ಮಾಡ್ಕೊಂಡು ತಿಂತೀವಲ್ಲ, ಇದೆಷ್ಟು ಹುಳಿ ಅನ್ನಕ್ಕೆ, ಎಷ್ಟು ಸಾರನ್ನಕ್ಕೆ, ಎಷ್ಟು ಮೊಸರನ್ನಕ್ಕೆ ಅಂತ. ನಾನು ಹಂಗೆ ಹಾಕೋತಾ ಇದ್ದೆ. ಹಾಕ್ಕೊಂಡು ಆ ಹುಳಿ ಸೊಪ್ಪಿನ ಹುಳಿ ಅಂತೂ ಒಂದು ರುಚಿ ಮಾಡೋರು ಅಂದರೆ ಅಷ್ಟು ರುಚಿ ಮಾಡೋರು. ಸೊ ಅಷ್ಟು ಅನ್ನನೂ ಇದರಲ್ಲಿ ತಿಂತಾಯಿದ್ದೆ. ಆಮೇಲೆ ಸಾರು ಹಾಕೋತೀನಿ ಅಂದರೆ ಹ್ಞೂ ಅನ್ನೋದು, ಮತ್ತು ಸಾರನ್ನು ತಿನ್ನೋದು.
ಹೊಟ್ಟೆ ಡುಬ್ಬಾಗೋ ತನಕ ಚೆನ್ನಾಗಿ ತಿಂತಾ ಇದ್ದೆ ನೀವು ರಜಕ್ಕೆ ಹೋದಾಗ. ಸೋ ನೈಸ್. ಆ ತಾಯಿ ಎಲ್ಲಿದ್ರು ಆಶೀರ್ವಾದ ಮಾಡಲಿ ನಮ್ಮೆಲ್ರಿಗೂ. ಎಸ್ ಮ್ಯಾಮ್. ಸ್ಕೂಲ್ ಡೇಸಲ್ಲಿ ಈ ಥರ ನಿಮಗೆ ನಿಮ್ಮ ಒಂದು ಈ ಕಲಾ ಬದುಕಿಗೆ ಒಂದು ಮೊದಲ ಮೆಟ್ಟಲು ಪ್ರಭಾತ್ ಕಲಾವಿದರು. ಹೌದು. ಪ್ರಭಾತ್ ಕಲಾವಿದರಲ್ಲಿ ನೀವು ಒಂದು ಆ ಬ್ಯಾಲೆನ ನೋಡಿ ನಿಮಗೆ ಅಷ್ಟು ಅದು ಪ್ರಭಾವ ಬೀರಿ, ಪ್ರಭಾತ್ ಕಲಾವಿದರ ಬ್ಯಾಲೆ ನಿಮ್ಗೆ ಅಷ್ಟು ಪ್ರಭಾವ ಬೀರಿ ನೀವು ಸೇರಿಕೊಂಡ್ರಿ. ಹೌದು. ನೀವು ನಮಗೆ ಪರಿಚಯ ಆಗೋದಕ್ಕೆ ಅದೇ ಮೊದಲನೇ ಮೆಟ್ಟಲು ಅಂತ ಹೇಳ್ತೀನಿ. ಹೌದು. ಹೇಳಿ ಅದು ಹೇಗೆ, ಯಾವ ರೀತಿ ಆಯಿತು? ಅದು ನಾವು NR ಕಾಲೋನಿನಲ್ಲಿರ್ಬೇಕಾದ್ರೆ ಮೊದಲೆಲ್ಲ ಈ ಗಣೇಶೋತ್ಸವ, ಈ ರಾಜ್ಯೋತ್ಸವ, ಇನ್ನೊಂದು ಯಾವುದಾದ್ರೂ ಈ ಥರ ಹಬ್ಬಗಳು ಹರಿದಿನಗಳು ಇದ್ದಾಗೆಲ್ಲ ಈ ಥರ ಪ್ರೋಗ್ರಾಮ್ಸ್ಗಳನ್ನ ರೋಡ್ ಮೇಲೆ ಮಾಡೋರು. ಹೌದೌದು ಹೌದು. ಗಣೇಶೋತ್ಸವ ಎಲ್ಲ, ರಾಜ್ಯೋತ್ಸವ, ಅಣ್ಣಮ್ಮ ಇವೆಲ್ಲನೂ ಕೂರಿಸೋರು ಮಾಡೋರು. ಹೌದು. ಅವಾಗ ಈ ಥರ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡೋರು. ಆವಾಗ ಈ ಹರಿಕತೆ ದಾಸರು ಅವ್ರನ್ನ ಕರ್ಸೋರು, ಇಲ್ಲ ಈ ಥರ ಬ್ಯಾಲೆಗಳನ್ನ ಕರ್ಸೋರು, ರೋಡ್ ಸೈಡಲ್ಲಿ ಸಿನಿಮಾಗಳು ಹಾಕೋರು, ಸ್ಕ್ರೀನ್ ಹಾಕಿ ಪರದೆ ಕಟ್ಬಿಟ್ಟು. ಹೌದು. ಅವಾಗೆಲ್ಲ ಸಿನಿಮಾ ನೋಡೋದು ಅಂದ್ರೆ ಆ ಥರ ಹುಚ್ಚು ಹೋಗಿ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ವಿ. ಹಿಂದೆ ಒಂದು ಸ್ಕ್ರೀನ್ ಇಂದ ಅದೆಲ್ಲ ಉಲ್ಟುಲ್ಟ ಕಾಣೋದು. ಹೌದು. ಸೊ ಆ ಥರ ನೋಡ್ತಾ ಇರ್ಬೇಕಾದ್ರೆ ನಮ್ಮನೆ ಹತ್ರ ಇವ್ರದ್ದು ಪ್ರಭಾತ್ ಅವ್ರದ್ದು ಬಂತು. ಅದು ಎಷ್ಟು ಒಂಥರ ಮ್ಯಾಜಿಕಲ್ ಆಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾವತ್ತಾದರೂ ನಾನು ಹೇಳೋದು ಜನಕ್ಕೆ, ನೀವು ಪ್ರಭಾತ್ ಅವ್ರದ್ದು ಯಾವುದೇ ಪ್ರೋಗ್ರಾಮ್ ಇದ್ದರೆ, ಇವಾಗ ಪ್ರಭಾತಿಂದ ಅದು ಬೇರೆ ಬೇರೆ ಅವ್ರ ಮೊಮ್ಮಗಳು ನಮ್ಮ ಹೇಮಾ ಪ್ರಭಾತ್ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇತ್ತೀಚೆಗೆ ಒಂದು ಫಂಕ್ಷನ್ ಕೂಡ ಮಾಡಿದ್ರು. ಹೌದು. ಈ 29th ಏನೋ ಒಂದು ಫಂಕ್ಷನ್ ಇದೆ. ಸೊ ಅವ್ರದ್ದು ಬ್ಯಾಲೆಗಳನ್ನ ನೀವು ನೋಡಬೇಕು. ಒಂದೊಂದೂ ಅಷ್ಟು ಒಂಥರ ಆ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಮೊದಲೆಲ್ಲ ಬುಕ್ ಬರೋದಲ್ವ, ಚಿಕ್ಕ ಚಿಕ್ಕ ಬುಕ್ಕಲ್ಲಿ ಪಿಕ್ಚರ್ ಆಗಿ. ಸೊ ಆ ಪಿಕ್ಚರ್ಗಿಂತ ಬ್ಯೂಟಿಫುಲ್ ಆಗಿ ಇವ್ರದ್ದು ಬ್ಯಾಲೆ ನಡೀತಾ ಇತ್ತು. ಅಷ್ಟು ಚೆನ್ನಾಗಿರ್ತಿತ್ತು. ಸೊ ನೋಡಿದ ತಕ್ಷಣ ನನಗೆ ಚಿಕ್ಕನಿಂದ ಒಂದು ಡ್ಯಾನ್ಸ್ ಹುಚ್ಚು. ನಂಗೆ ಡ್ಯಾನ್ಸ್ ಕಳಿಸು ಅಂತ ನಮ್ಮಮ್ಮನ್ನ ಗೋಗರಿತಿದ್ದೆ. ಆವಾಗ ಎಷ್ಟಿತ್ತೋ ಫೀಸ್ ಜ್ಞಾಪಕ ಇಲ್ಲ ನನಗೆ, ಅಷ್ಟು ಕೊಡೋಕೆ ಆಗಲ್ಲ ಅಂತ ನನಗೆ ಡ್ಯಾನ್ಸಿಗೆ ಸೇರಿಸಿರ್ಲಿಲ್ಲ. ಇದ್ಯಾವಾಗ ನೋಡೋದ್ನೋ ಹುಚ್ಚು ಇನ್ನೂ ಜಾಸ್ತಿ ಆಯ್ತು ನನಗೆ. ಸೊ ತಕ್ಷಣ ನಾನು ನಮ್ಮಮ್ಮನಿಗೆ ಹೋಗಿ ಹೇಳಿದೆ, ಅಮ್ಮ ನನಗೆ ಇದು ನಮ್ಮಮ್ಮನೂ ಇದ್ದರು ಅವಾಗ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ಹೇಳಿದೆ, ನನಗೆ ಇದಕ್ಕೆ ಸೇರಲೇಬೇಕಮ್ಮ ಅಂತ. ಹೋಗಿ ಕೇಳು ಯಾರಿದ್ದಾರೋ ಅವ್ರನ್ನ ಹೋಗಿ ಕೇಳು ಅಂದರು. ಸರಿ ಅಂತ ಹೇಳ್ಬಿಟ್ಟು ಎಂಡ್ ಆದಮೇಲೆ ಎಲ್ಲ ಅವರು ಪ್ಯಾಕಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಹೋಗಿ ಕೇಳಿದೆ, ಇಲ್ಲಿ ಯಾರು ಮೇಯ್ನು ಏನು ಅಂತ. ಅವಾಗ ಏನಾಗಬೇಕಿತ್ತು ಅಂತ ಕೇಳಿದೆ. ನಂಗೆ ಹಿಂಗೆ ಮಾತಾಡಬೇಕಿತ್ತು, ನನಗೂ ಜಾಯ್ನ್ ಆಗಬೇಕಾಗಿತ್ತು ಅಂತ ಹೇಳಿದೆ. ಆವಾಗ ಅವರು ರಾಘವೇಂದ್ರ ಅಂತ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಅಂದರು. ಸರಿ ಅಂತ ಅಲ್ಲಿ ಯಾರು ರಾಘವೇಂದ್ರ ಅಂತ ಹೋಗಿ ವಿಚಾರಿಸಿದ್ರೆ ರಾಘವೇಂದ್ರ ಅವ್ರು ಸಿಕ್ಕಿದ್ರು. ಏನಮ್ಮ ಅಂತ ಹೇಳಿದ್ರು. ನನಗೆ ಇದು ತುಂಬ ಇಷ್ಟ ಆಯಿತು, ನನಗೆ ಇದಕ್ಕೆ ಸೇರಬೇಕು, ಹೆಂಗೆ ಸೇರೋದು ಏನು ಅಂತ. ಅವ್ರು ಕಾರ್ಡ್ ಕೊಟ್ಟರು. ಈ ಥರ VV ಪುರಮಲ್ಲಿದೆ ನಮ್ಮದು ಪ್ರಭಾತ್ ಕಲಾವಿದರು ಅಂತ ನಮ್ಮನೆ. ಸೊ ಮನೆ ಆಫೀಸು ಎಲ್ಲ ಅಲ್ಲೇ. ಸೊ ಕಾರ್ಡ್ ಕೊಟ್ಟರು, ಅಲ್ಲಿಗೆ ಬಾ ನೀನು ಅಂದರು. ಆಯಿತು ಅಂತ ಅಲ್ಲಿಗೆ ಹೋದೆ. ನಾನು ಹೋದಾಗ ಇನ್ನೊಬ್ಳು ಹುಡುಗಿ ನನ್ನ ಥರನೇ ಇದ್ಲಂತೆ, ಅವಳು ಬಿಟ್ಟು ಹೋಗಿದ್ಲಂತೆ. ಸೊ ನನ್ನನ್ನು ನೋಡಿದ ತಕ್ಷಣ ಅವಳು ಮಂಗಳೂರಿನವಳೆ. ಸೊ ನನ್ನನ್ನು ನೋಡಿದ ತಕ್ಷಣ ಅವಳ ಥರನೇ ಇದ್ದಾಳೆ ಇವಳು. ಸೊ ರೀಪ್ಲೇಸ್ ಆದಂಗೆ ಆಯಿತು, ಇವಳನ್ನ ಕರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾ ಅಂದರು. ಡ್ಯಾನ್ಸ್ ಗಂಧ ಇಲ್ಲ, ಅದು ಕ್ಲಾಸಿಕಲ್ ಡ್ಯಾನ್ಸ್, ಭರತನಾಟ್ಯ ಮಾಡಬೇಕು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ನಂಬ್ತಿರೋ ಬಿಡ್ತಿರೋ ಹೋಗಿ ಸ್ವಲ್ಪ ದಿವಸಕ್ಕೇನೆ ನಮ್ಮ ಬ್ಯಾಲೆಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಏನೂ ಗೊತ್ತಿಲ್ಲ. ಅಲ್ಲಿ ಒಂದು ಶಿಲಾಬಾಲಿಕೆ ಅಂತ ಒಂದು ಡ್ಯಾನ್ಸ್ ಬ್ಯಾಲೆ ಇತ್ತು. ಆ ಶಿಲಾಬಾಲಿಕೆಯಲ್ಲಿ ಆ ಡ್ರೆಸ್ ಕಾಸ್ಟ್ಯೂಮ್ ಇದೆಲ್ಲ ಬ್ರೌನ್ ಕಲರ್ ಕಾಸ್ಟ್ಯೂಮು, ಅದಕ್ಕೆಲ್ಲ ಈ ಮಣಿದು ಜ್ಯುವೆಲ್ಸ್ ಎಲ್ಲ ಹಾಕಿ ಹಿಂಗೆ ಮಾಡಿ ನಿಂತರೆ ಸಾಕ್ಷಾತ್ ಯಾವುದೋ ಒಂದು ಶಿಲೆನೇ ನಿಂತಿದೆ ಅನ್ನೋ ಥರ. ಶಿಲಾಬಾಲಿಕೆನೇ ನಿಂತಂಗೆ. ಶಕುಂತಲ ಅದನ್ನು ನೋಡಿಕೊಂಡು ಅವಳು ಕನಸಿನಲ್ಲಿ ಅವಳು ನೋಡಿಕೊಂಡು ಎಲ್ಲ ಶಿಲೆಗಳು ಡ್ಯಾನ್ಸ್ ಮಾಡಿದ ಥರ ಅನ್ನೋ ಒಂದು ಕಾನ್ಸೆಪ್ಟ್ ಅದು. ಸೊ ಅದರಲ್ಲಿ ನಮ್ಮನ್ನೆಲ್ಲ ನಿಲ್ಲಿಸ್ತಾ ಇದ್ರು. ಅಂದರೆ ನಮಗೆ ಸ್ವಲ್ಪ ಸ್ಟೆಪ್ಸ್ಗಳು ಕೊಟ್ಟಿದ್ರು, ಅದೇನು ಹೇಳ್ಕೊಟ್ಟಿದ್ರು ಅಷ್ಟು ಮಾಡ್ತಾ ಇದ್ವಿ. ಎಲ್ಲರೂ ಬಂದು ಅದೇ. ಆಮೇಲೆ ಅದಕ್ಕೆ ಕಣ್ಣು ಅಲ್ಲಾಡಿಸಬಾರ್ದು, ಏನು ಹಿಂಗೆ ನಿಂತ್ಕೊಂಡ್ವಿ ಅಂದರೆ ಹಾಗೆ ಸ್ಟಡಿ ಆಗಿ ಲೈಟ್ ಫ್ಲಕ್ಚುಯೇಟ್ ಆದಾಗ ನಾವು ಕಣ್ಣು ಮಿಟುಕ್ಸ್ಬೇಕೇ ಹೊರತಾಗಿ ಅದಕ್ಕಿಂತ ಮೊದಲು ಕಣ್ಣು ಮಿಟುಕ್ಸೋಂಗಿಲ್ಲ. ಸೊ ಶಿಲೆ ಅಂದರೆ ಶಿಲೆ ಥರನೇ ನಿಂತ್ಕೋಬೇಕು. ಆ ಥರ ಮಾಡಿ ಸುಮಾರು ಪ್ರೋಗ್ರಾಮ್ಗಳು ಕೊಟ್ಟೆ. ಅವ್ರ ಜೊತೆ ಸುಮಾರು ಬ್ಯಾಲೆಗಳು ಮಾಡಿದೆ. ಊರೂರು ಸುತ್ತಿದ್ದೀನಿ. ಡೆಲ್ಲಿ,
ಬಾಂಬೆ ಎಲ್ಲ ಕಡೆ ಎಲ್ಲ ಕಡೆನೂ ಕರ್ಕೊಂಡು ಹೋದರು. ಕೊನೆಗೆ ನಾ ಬಿಟ್ಟ ಮೇಲೆ ಅವರು ಸಿಂಗಾಪುರ್ಗೆಲ್ಲ ಹೋದರು. ಅವಾಗ ಹೇಳಿದೆ ನಾನು ಬರ್ತೀನಿ. ಅಷ್ಟೊತ್ತಿಗೆ ನಾನು ಸಿನಿಮಾ ಸೇರಿಬಿಟ್ಟಿದ್ದೆ. ಸೊ ಆಮೇಲೆ ಬೇಡ ಅನ್ನಿಸ್ತು, ಬಿಟ್ಟೆ. ಎಸ್. ಸೊ ಅಲ್ಲಿ ನಿಮ್ಮನ್ನು ಒಬ್ಬರು ವ್ಯಕ್ತಿ ನೋಡಿ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಗೆ ನೀವು ಹೋಗೋದಕ್ಕೆ ಕಾರಣ ಆಗಿದೆ. ಹೌದು ಹೌದು. ಸೊ ಅಲ್ಲಿ ನನಗೆ ಚಾನ್ಸ್ ಕೊಡಿ ಅಂತ ಆಗಲಿ ಅಥವಾ ನನ್ನನ್ನು ಹಾಕೊಳ್ಳಿ ಪಿಕ್ಚರ್ಗೆ ಅಂತ ಆಗಲಿ ಯಾವತ್ತೂ ನಾನು ಕೇಳಲೇ ಇಲ್ಲ ಸುಮಾರು ವರ್ಷದ ತನಕ. ಅಂದರೆ ಇತ್ತೀಚೆಗೆ ನಾನು ಇತ್ತೀಚೆಗೆ ನಾನು ಯಾರಿಗಾದ್ರೂ ಫೋನ್ ಮಾಡಿ ಏನಪ್ಪ ನನ್ನನ್ನು ಮರ್ತೇ ಬಿಟ್ಟಿದ್ದೀರಿ, ಈಗಂತೂ ಯಾರೂ ಕರಿತಾನೆ ಇಲ್ಲ, ಸಿನಿಮಾದವ್ರು ಯಾರೂ ಕರಿತಾನೆ ಇಲ್ಲ.